MFE ನಲ್ಲಿ ಚಾಪ್ಟರ್ ನಂಬರ್ 3 ಅಂದ್ರೆ ಯೂನಿಟ್ ನಂಬರ್ 3 ನಾನ್ ಫೆರಸ್ ಮೆಟೀರಿಯಲ್ಸ್ ಅಂಡ್ ಅಲಾಯ್ಸ್. ಈ ಒಂದು ಚಾಪ್ಟರ್ 30 ಮಾರ್ಕ್ಸ್ ಗೆ ಬರುತ್ತೆ. ಕ್ವೆಶ್ಚನ್ ಪೇಪರ್ ಅಲ್ಲಿ ಸೆಕ್ಷನ್ 2 ಅದರಲ್ಲಿ 4th ಕ್ವೆಶ್ಚನ್ ಫುಲ್ ಬರುತ್ತೆ. ಸೆಕ್ಷನ್ 3 ಅದರಲ್ಲಿ 5th ಕ್ವೆಶ್ಚನ್ ನಲ್ಲಿ ಅರ್ಧ ಬರುತ್ತೆ, ಅಂದ್ರೆ 10 ಮಾರ್ಕ್ಸ್ ಗೆ ಬರುತ್ತೆ. ಸೊ ಟೋಟಲ್ 30 ಮಾರ್ಕ್ಸ್ ಕ್ವೆಶ್ಚನ್ ನ ಈ ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳ್ತಾರೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಸ್ ರೈಟ್ ದ ಪ್ರಾಪರ್ಟೀಸ್ ಆಫ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಕಾಪರ್. ಸೊ ಕಾಪರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ತಾಮ್ರ. ಸೊ ತಾಮ್ರದ ಗುಣಲಕ್ಷಣಗಳು ಏನು ಹಾಗೂ ಅದರ ಒಂದು ಬಳಕೆ ಏನು ಅಂತ. ತಾಮ್ರ ನಿಮಗೆ ಗೊತ್ತಿದೆ, ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ವೈರ್ಸ್ ನಲ್ಲೆಲ್ಲ ಯೂಸ್ ಮಾಡ್ತೀವಿ, ಹೀಟಿಂಗ್ ಕಾಯಿಲ್ಸ್, ಎಲೆಕ್ಟ್ರಿಸಿಟಿ ವೈರ್ಸ್ ಅಲ್ಲಿ. ಸೊ ಹಾಗೆ ಒಂದು ಎಕ್ಸಾಂಪಲ್ ನಿಂದ ಅದರ ಒಂದು ಗುಣಲಕ್ಷಣಗಳು ಹೇಗಿದೆ ನೋಡಿ. ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್, ಗುಡ್ ರೆಸಿಸ್ಟೆನ್ಸ್ ಕರೋಷನ್, ನಾನ್ ಮ್ಯಾಗ್ನೆಟಿಕ್, ಡಕ್ಟೈಲ್ ಮೆಟೀರಿಯಲ್. ಡಕ್ಟೈಲ್ ಅಂತಂದಾಗ ಅದು ವೈರಿನ ಆಕಾರಕ್ಕೆ ತರಬಹುದು. ನಾನ್ ಟಾಕ್ಸಿಕ್, ಮ್ಯಾಲಿಯಬಲ್, ಲೋ ಹಾರ್ಡ್ನೆಸ್, low melting point, specific gravity is 8.9, easily casted, forged, rolled and drawn into wires. So these are the properties of copper. ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಸಿಂಪಲ್ ಆಗಿದೆ ಪಾಯಿಂಟ್ಸ್. ಇದೇ ಪಾಯಿಂಟ್ಸ್ ನೀವು ಈ ಚಾಪ್ಟರ್ ಅಲ್ಲಿ 3-4 ಜಾಗದಲ್ಲಿ ಸಿಗುತ್ತೆ. ಓನ್ಲಿ ಕೆಲವೊಂದು ಪಾಯಿಂಟ್ಸ್ ನ ಮಾತ್ರ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ಸ್ ಆಫ್ ಕಾಪರ್. ತಾಮ್ರನ ಎಲ್ಲೆಲ್ಲಿ ಬಳಸ್ತಾರೆ? ನೀವು ಹಳೆ ಕಾಲದಲ್ಲಿ ನಿಮ್ಮ ಅಜ್ಜಿ ಮುತ್ತಾತಂದ್ರ ಹತ್ರ ಏನಾದ್ರು ಇದ್ರೆ ತಾಮ್ರದ ಕಾಯಿನ್ಸ್ ಇರ್ತಿತ್ತು. ಅಂದ್ರೆ ಈಗ ನಾವ್ ಹೇಗೆ ಸ್ಟೀಲ್ ಕಾಯಿನ್ಸ್ ಯೂಸ್ ಮಾಡ್ತೀವಿ ಆ ತರ ತಾಮ್ರದ ಕಾಯಿನ್ಸ್ ಇರ್ತಿತ್ತು. ಹಾಗೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತಂದ್ರೆ ನೀವು ಒಂದು ಬೆಳ್ಳಿನ ಬಂಗಾರದ ಬಣ್ಣಕ್ಕೆ ತರಬೇಕು ಅಂತಂದ್ರೆ ಒಂದು ಗೋಲ್ಡ್ ಸ್ಮಿತ್ ಅಂಗಡಿನಲ್ಲಿ ಅವನು ತಾಮ್ರದ ಒಂದು ವೈರ್ ನ ಇಟ್ಕೊಂಡು ಎಲೆಕ್ಟ್ರೋಪ್ಲೇಟಿಂಗ್ ಪ್ರಾಸೆಸ್ ನ ಮಾಡ್ತಾರೆ. ನೆಕ್ಸ್ಟ್ ತಾಮ್ರದಲ್ಲಿ ತಿನ್ ಶೀಟ್ಸ್ ನ ಮಾಡ್ತಾರೆ. ದೇವ್ರ ಫೋಟೋಗಳಲ್ಲಿ ಏನಾದ್ರೂ ಒಂದು ರಂಗೋಲಿ ಹಾಕಿ ಏನೋ ಒಂದು ಮಂತ್ರ ತಂತ್ರಗಳನ್ನೆಲ್ಲ ಮಾಡ್ಬೇಕಂದ್ರೆ ಬೇಕಾಗಿರುವಂತದ್ದೇ ತಾಮ್ರದ ಶೀಟ್ಸ್. ನೆಕ್ಸ್ಟ್ ವಾಟರ್ ಪೈಪ್ಸ್. ಈಗ ವಾಟರ್ ಪೈಪ್ಸ್ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇದೆ ಬಿಕಾಸ್ ಇಟ್ ಈಸ್ ವೆರಿ ಕಾಸ್ಟ್ಲಿ. ಅಂಡ್ ಟ್ಯಾಂಕ್ಸ್ ಟೈಪ್ಸ್ ಮುಂಚೆ ಎಲ್ಲ ಇತ್ತು, ತಾಮ್ರದ ಪೈಪ್ಸ್ ಇತ್ತು, ಟ್ಯಾಪ್ಸ್ ಇತ್ತು. ಈಗ ಅದು ತುಂಬಾ ಕಷ್ಟ ಇದೆ ಬಿಕಾಸ್ ಇಟ್ ಹ್ಯಾಸ್ ಬಿನ್ ಚೇಂಜ್ಡ್ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಅಂಡ್ ಪ್ಲಾಸ್ಟಿಕ್. ನೆಕ್ಸ್ಟ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಎಲ್ಲಾನು ಇತ್ತು. ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಕೆಲವೊಂದ್ರಲ್ಲಿ ಈಗಲೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟೆಲಿಫೋನ್ ಕೇಬಲ್ಸ್. ಸೊ ಟೆಲಿಫೋನ್ ಕೇಬಲ್ಸ್ ಒಳಗಡೆ ತಾಮ್ರನ ಯೂಸ್ ಮಾಡ್ತಿದ್ರು. ಎಲೆಕ್ಟ್ರಿಕಲ್ ಕೇಬಲ್ಸ್, ಸಾರಿ ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಎಲೆಕ್ಟ್ರಿಕಲ್ ಕೇಬಲ್ಸ್ ಅಲ್ಲಿ ಕೂಡ ತಾಮ್ರನ ಇರುತ್ತೆ. ಕಾಮನ್ ಆಗಿ ಯಾವುದೇ ಒಂದು ಕೇಬಲ್ ನಲ್ಲಿ ತಾಮ್ರ ಕಂಪಲ್ಸರಿ ಇರುತ್ತೆ ಬಿಕಾಸ್ ಇಟ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆಮೇಲೆ ಬ್ರಷಸ್, ಸೋಲ್ಡರ್ಸ್, ಸ್ವಿಚ್ ಗೇರ್ಸ್, ಕಾಯಿಲ್ಸ್, ಈ ತರ ಎಷ್ಟೊಂದು ಮೆಟೀರಿಯಲ್ಸ್. ನೆಕ್ಸ್ಟ್ ಹೀಟ್ ಎಕ್ಸ್ಚೇಂಜಿಂಗ್. ನೀವು ನೀರ್ ಕಾಯಿಸಕ್ಕೆ ಒಂದು ಕಾಯಿಲ್ ನ ಯೂಸ್ ಮಾಡ್ತೀರಾ, ಆ ಕಾಯಿಲ್ ಕೂಡ ತಾಮ್ರ ಇರುತ್ತೆ. ಮೋಟಾರ್ ಒಳಗಡೆ ಕಾಯಿಲ್ ನ ಸುತ್ತಿರ್ತಾರೆ, ಅಲ್ಲಿ ಕೂಡ ತಾಮ್ರ ಇರುತ್ತೆ. ಸೊ ತಾಮ್ರ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಟೀರಿಯಲ್ ವಿಚ್ ಇಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ರೈಟ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಅನ್ನೋ ಪದ ನೀವು ಆಲ್ರೆಡಿ ಮನೆಗಳಲ್ಲೆಲ್ಲ ಕೇಳಿರ್ತೀರಾ. ಅಲ್ಯೂಮಿನಿಯಂ ಅಂದ್ರೆ ಕಾಮನ್ ಆಗಿ ನೀವು ಯೂಸ್ ಮಾಡುವಂತ ಕಿಚನ್ ಯುಟೆನ್ಸಿಲ್ಸ್ ಅಂದ್ರೆ ಕುಕ್ಕರ್ ಆಗ್ಬೋದು, ಪಾತ್ರೆ ಆಗ್ಬೋದು, ತುಂಬಾ ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ಅಲ್ಯೂಮಿನಿಯಂ ಅಲ್ಲಿ ಯೂಸ್ ಮಾಡ್ತೀರಾ. ಕೆಲವೊಂದು ಸಾಮಾನುಗಳೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡ್ತೀರಾ. ಸೊ ಫಸ್ಟ್ ಪಾಯಿಂಟ್ ಆಫ್ ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ ಇಟ್ ಈಸ್ ಆಲ್ಸೋ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾಕೆ ಅಲ್ಯೂಮಿನಿಯಂ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ನೀವು ಮನೆಗಳ ಮುಂದೆ ಇರುವಂತ ಒಂದು ಪೋಲ್ಗಳಿರುತ್ತಲ್ಲ, ಕರೆಂಟ್ ಪೋಲ್ಗಳು, ಆ ಮೇಲ್ಗಡೆ ಇರುವಂತ ಒಂದು ಕೇಬಲ್ ಎಲ್ಲ ಅಲ್ಯೂಮಿನಿಯಂ ಆಗಿರುತ್ತೆ. ಸೊ ಅಲ್ಯೂಮಿನಿಯಂ ವೈರ್ಗಳು ಅದೆಲ್ಲ ನೀವು ಹತ್ತಿರದಿಂದ ನೋಡಿದ್ರೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೆ ಹಳ್ಳಿಗಳಲ್ಲಿ ಪಂಪ್ ಸೆಟ್ ಗಳಿಗೆ ಅಥವಾ ವೈರಿಂಗ್ ಮಾಡ್ತಾರಲ್ವಾ, ಲೈಕ್ ಪಂಪ್ ಇಂದ ಮನೆಗೆ ಕರೆಂಟ್ ಎಳೆಯುವಂತದ್ದು, ಅದೆಲ್ಲ ಕೂಡ ವೈಟ್ ಅಥವಾ ಬ್ಲಾಕ್ ಕಲರ್ ವೈರ್ ಒಳಗಡೆ ಅಲ್ಯೂಮಿನಿಯಂ ಇರುತ್ತೆ ಬಿಕಾಸ್ ಇಟ್ ಈಸ್ ವೆರಿ ಚೀಪ್ ಅಂಡ್ ಈಸಿಲಿ ಅವೈಲೇಬಲ್. ಸೊ ಹಾಗಾಗಿ ಅಲ್ಯೂಮಿನಿಯಂ ನ ಯೂಸ್ ಮಾಡ್ತಾರೆ. ಇಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಹೀಟ್, good resistance corrosion, non-magnetic ductile material, non-toxic malleable, low hardness,
ಲೈಟ್ ವೆಯ್ಟ್ ಅಂಡ್ ಗುಡ್ ರಿಫ್ಲೆಕ್ಟರ್. ಫಸ್ಟ್ 6 ಪಾಯಿಂಟ್ಸ್ ಕಾಪರ್ ಅಲ್ಲಿ ಕೂಡ ಇತ್ತು, ಇದರಲ್ಲಿ ಕೂಡ ಇದೆ. ಸೊ ಸೇಮ್ ಪಾಯಿಂಟ್ಸ್ ನಾನು ರಿಪೀಟ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್. And low melting point also. Specific gravity is 8.9. Easily casted, forged and blank die casted, rolled and drawn into wires. ಇದನ್ನು ಕೂಡ ಸೇಮ್. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಪಾಯಿಂಟ್ಸ್ ಸೇಮ್ ಇದೆ. ಇದು ಒಂದು ಮಾತ್ರ ಎಕ್ಸ್ಟ್ರಾ ಪಾಯಿಂಟ್ ಇದೆ. ಸೊ ಅಪ್ಲಿಕೇಶನ್ಸ್ ಆಫ್ ಅಲ್ಯೂಮಿನಿಯಂ. ನಾನು ಹೇಳಿದಾಗೆ ಓವರ್ ಹೆಡ್ ಕೇಬಲ್ಸ್ ಅಂದ್ರೆ ಪವರ್ ಕೇಬಲ್ಸ್ ಇರುತ್ತಲ್ಲ ಮನೆ ಮುಂದೆ, ಆ ಕೇಬಲ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಕುಕಿಂಗ್ ಯುಟೆನ್ಸಿಲ್ಸ್ ಅಂದ್ರೆ ಅಡಿಗೆ ಮನೆ ಪಾತ್ರೆ ಸಾಮಾನಲ್ಲಿ ಯೂಸ್ ಮಾಡಿರ್ತಾರೆ. ಏರ್ ಕ್ರಾಫ್ಟ್. ಸೊ ಏರ್ ಕ್ರಾಫ್ಟ್ ಇನ್ ದ ಸೆನ್ಸ್ ಏರೋಪ್ಲೇನ್ ಬಾಡಿಯಲ್ಲಿ ಕೆಲವೊಂದು ಪಾರ್ಟ್ಸ್ ಅಲ್ಯೂಮಿನಿಯಂ ಅಲ್ಲೇ ಮಾಡಿರ್ತಾರೆ. ನೆಕ್ಸ್ಟ್ ಆಟೋಮೊಬೈಲ್ ಪಾರ್ಟ್ಸ್. ಸೊ ಆಟೋಮೊಬೈಲ್ ಪಾರ್ಟ್ಸ್ ಇನ್ ದ ಸೆನ್ಸ್ ಐಸಿ ಇಂಜಿನ್ ಬಾಡಿ. ಸೊ ಈ ತರ ಕೆಲವೊಂದು, ಮತ್ತೆ ಆಟೋಮೊಬೈಲ್ ಇನ್ ದ ಸೆನ್ಸ್ ಕಾರ್, ಬೈಕ್, ಪ್ರತಿಯೊಂದು ಬಾಡಿ ಪಾರ್ಟ್ಸ್ ಏನಿರುತ್ತೋ ಅಲ್ಲೆಲ್ಲ ಶೀಟ್ ಮೆಟಲ್ಸ್ ಆಫ್ ಅಲ್ಯೂಮಿನಿಯಂ ನ ಯೂಸ್ ಮಾಡಿರ್ತೀವಿ. ಕಾರ್ ಡೋರ್ ಅಥವಾ ಮೇಲ್ಗಡೆ ಒಂದು ಔಟರ್ ಬಾಡಿ, ಬಿಕಾಸ್ ಲೈಟ್ ವೈಟ್ ಇರಬೇಕು, ರಿಫ್ಲೆಕ್ಟರ್ ಇರಬೇಕು, ಹಾಗಾಗಿ. ನೆಕ್ಸ್ಟ್ ಫರ್ನಿಚರ್ ಅಂತಂದ್ರೆ ಈಗಂತೂ ಟೇಬಲ್, ಟೀಪಾಯಿ ಈ ತರ ಎಲ್ಲ ಅಲ್ಯೂಮಿನಿಯಂ ಒಂದು ಬಾಡಿನಲ್ಲಿ ಬಿಲ್ಡ್ ಮಾಡ್ತೀವಿ. ವಿಂಡೋಸ್, ಡೋರ್ಸ್, ಮತ್ತೆ ಪಾರ್ಟಿಷನ್ಸ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ರೈಲ್ ರೋಡ್ ಅಲ್ಲಿ ಅಲ್ಯೂಮಿನಿಯಂ ನ ಯೂಸ್ ಮಾಡ್ತೀವಿ. ಟ್ರಾಲಿ ಕಾರ್ಸ್. ನೆಕ್ಸ್ಟ್ ಅಲ್ಯೂಮಿನಿಯಂ ಫಾಯಿಲ್ ಕಾಮನ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ನೀವು ಒಂದು ಸ್ನಾಕ್ಸ್ ಐಟಮ್ ಆರ್ ಫುಡ್ ಐಟಮ್ ನ ಜಾಸ್ತಿ ಹೊತ್ತು ಬಿಸಿ ಇಡಬೇಕು ಅಂತಂದ್ರೆ, ಇಲ್ಲ ಕ್ಯಾರಿ ಮಾಡ್ಬೇಕು ಅಂದ್ರೆ ಅಲ್ಯೂಮಿನಿಯಂ ಫಾಯಿಲ್ಸ್ ನ ಯೂಸ್ ಮಾಡ್ತೀವಿ. This is also very very important question. Compare the brass and bronze. So brass ಅಂದ್ರೆ ಏನು, ಬ್ರಾನ್ಸ್ ಅಂದ್ರೆ ಏನು? ಬ್ರಾಸ್ ಅಂದ್ರೆ ಹಿತ್ತಾಳೆ, ಬ್ರಾನ್ಸ್ ಅಂದ್ರೆ ಕಂಚು. ಸೊ ಇವೆಲ್ಲ ಹಳೆ ಕಾಲದಲ್ಲಿ ಎಲ್ಲಾರ ಮನೆಗಳಲ್ಲಿ ಇರ್ತಿತ್ತು. Nowadays it is losing its visibility. Only few people can preserve these materials. ಬ್ರಾಸ್, ಹಿತ್ತಾಳೆ ಅನ್ನೋದು ನಿಮಗೆ ಗೊತ್ತಿರೋ ಎಲ್ಲಾ ಮನೆ, ದೇವ್ರ ಮನೆ ಸಾಮಾನುಗಳಲ್ಲಿ ಹಿತ್ತಾಳೆ ಪದಾರ್ಥಗಳು ಅಂದ್ರೆ ಗಂಟೆ, ದೀಪ, ಚಂಬು, ಕಳಶ ಈ ತರದೆಲ್ಲ ಕೆಲವೊಂದು ಸಿಗುತ್ತೆ. ಅಂದ್ರೆ ಸ್ಪೆಸಿಫಿಕಲಿ ಅವೈಲಬಲ್ ಅಟ್ ಹೌಸ್. ಬ್ರಾನ್ಸ್ ಬಂದ್ಬಿಟ್ಟು ತುಂಬಾ ಕಷ್ಟ, ಯಾಕಂದ್ರೆ ಕಂಚು ಯಾರ ಮನೇಲೂ ಇರೋದಿಲ್ಲ. ಇಟ್ ಈಸ್ ವೆರಿ ವೆರಿ ಕಾಸ್ಟ್ಲಿ. ಅಂಡ್ ಇತ್ತು ಅಂತಂದ್ರೆ ಪಾತ್ರೆಗಳಲ್ಲಿ ಇರತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನ್ ಹೇಳ್ತಾರೆ, ಏನಾದ್ರೂ ಒಂದು ಸ್ಪೆಷಲ್ ಅಡಿಗೆಗಳು ಮಾಡ್ಬೇಕು ಅಂದ್ರೆ ಮುಂಚೆ ಕಂಚಿನ ಪಾತ್ರೆಗಳಲ್ಲಿ ಯೂಸ್ ಮಾಡಿರೋರು. ಬಟ್ ನವಡೇಸ್ ಐ ಆಮ್ ಆಲ್ಸೋ ನಾಟ್ ಫೈಂಡಿಂಗ್ ಇಟ್. ಸೊ ವ್ಯತ್ಯಾಸ ಏನಪ್ಪಾ ಬ್ರಾಸ್, ಬ್ರಾನ್ಸ್, ಹಿತ್ತಾಳೆಗೂ ಬ್ರಾನ್ಸ್ಗೂ ಏನಂದ್ರೆ, ಹಿತ್ತಾಳೆ ಮೆಟಲ್ ಅಲಾಯಲ್ಲಿ ಕಾಪರ್ ಮತ್ತೆ ಜಿಂಕ್ ಇರುತ್ತೆ. ಬ್ರಾನ್ಸ್ ಮೆಟಲ್ ಅಲ್ಲಿ ಕಾಪರ್ ಮತ್ತೆ ಟಿನ್ ಇರುತ್ತೆ ಮಿಕ್ಸ್ಚರ್. ಇದು ಗೋಲ್ಡನ್ ಬ್ರೌನ್ ಕಲರ್ ಇರುತ್ತೆ, ಇದು ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೆ. ಬ್ರಾಸ್ ಅನ್ನೋದು ಡಕ್ಟೈಲ್, ಮ್ಯಾಲಿಯಬಲ್. ಇದು ಬ್ರಿಟಲ್ ಅಂದ್ರೆ ಇದಷ್ಟು ಗಟ್ಟಿ ಇರೋದಿಲ್ಲ. ಇಟ್ ಈಸ್ ಬ್ರಿಟಲ್ ಅಂಡ್ ಹೈ ಹಾರ್ಡ್ನೆಸ್. ಕರೋಷನ್ ರೆಸಿಸ್ಟೆನ್ಸ್ ನಾಟ್ ಗುಡ್ ಫಾರ್ ಸಾಲ್ಟ್ ವಾಟರ್. ಹೇಳ್ತಾ ಇದೀನಿ ನೋಡಿ, ಕರೋಷನ್ ರೆಸಿಸ್ಟೆನ್ಸ್ ಇಟ್ ಈಸ್ ನಾಟ್ ಗುಡ್ ಫಾರ್ ಸಾಲ್ಟ್ ವಾಟರ್. ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ಇರೋಂತ ಒಂದು ಜಾಗದಲ್ಲಿ ಬ್ರಾಸ್ ಮೆಟಲ್ ನ ಯೂಸ್ ಮಾಡಿದ್ರೆ ಕರೋಷನ್ ನ ತಡೆಯೋದಿಲ್ಲ. ಬಟ್ ಇದು ತಡೆಯುತ್ತೆ. ಅಂದ್ರೆ ಕರೋಷನ್ ಇಸ್ ಗುಡ್ ಫಾರ್ ಸಾಲ್ಟ್ ವಾಟರ್. ಸೊ ಇದು ಗುಡ್ ಫಾರ್ ಸಾಲ್ಟ್ ವಾಟರ್ ಆಗಿರೋದ್ರಿಂದ ಇದನ್ನ ನಾವು ಬೋಟ್ಸ್, ಶಿಪ್ಸ್, ಫಿಟ್ಟಿಂಗ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ನಾಟ್ ಗುಡ್ ಇರೋದ್ರಿಂದ ಇದನ್ನ ನಾವು ಡೆಕೋರೇಟಿವ್ ಪರ್ಪಸ್ ಆರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಹೈಡ್ರಾಲಿಕ್ ಫಿಟ್ಟಿಂಗ್ಸ್, ಪಂಪ್ಸ್, ಯುಟೆನ್ಸಿಲ್ಸ್, ಬೇರಿಂಗ್ ಬುಷಸ್ ಗೆ ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಗುಡ್ ಫಾರ್ ಕಾಸ್ಟಿಂಗ್, ಫೋರ್ಜಿಂಗ್ ಅಂಡ್ sheet and rolling and drawn into wires. It can manufacture like rods, sheets, rolling and drawn into wires. It is also used for decorative purpose. It is also used for boat and ship fittings. It is used in musical instrument, hydraulic fittings and pumps, utensils and bearing bushes. It is also used in hydraulic fitting, pumps, utensils, bearing bushes and sheets. So ಇದರಲ್ಲಿ ತುಂಬಾ ಪಾಯಿಂಟ್ಸ್ ಕಾಮನ್ ಆಗಿದೆ. ಸೊ ಟೋಟಲ್ 7 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಪ್ಲೀಸ್ ರಿಮೆಂಬರ್ ಫಾರ್ 6 ಪಾಯಿಂಟ್ಸ್. ಈ ಕ್ವಶನ್ ಪೇಪರ್ ಅಲ್ಲಿ ಕಾಮನ್ ಆಗಿ ಕೇಳ್ತಾರೆ. ಎಕ್ಸ್ಪ್ಲೈನ್ ಅಂದಾಗೂ ಇದೇ ಪಾಯಿಂಟ್ ಬರೀರಿ, ಕಂಪೇರ್ ಅಂದಾಗೂ ಇದೇ ಪಾಯಿಂಟ್ಸ್ ನ ಬರೀರಿ. ಹಂಗ್ ಕೇಳಿದಾಗ ಪ್ಯಾರಾಗ್ರಾಫ್ ವೈಸ್ ಬರೀರಿ, ಹಿಂಗ್ ಕೇಳಿದಾಗ ಪಾಯಿಂಟ್ ವೈಸ್ ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಮನ್ ಕ್ವೆಶನ್ ಇಸ್ ಕಂಪೇರ್ ದ ಫೆರಸ್ ಅಂಡ್ ನಾನ್ ಫೆರಸ್ ಮೆಟಲ್. ಸೊ ಕ್ವಶನ್ ಪೇಪರ್ ಅಲ್ಲಿ ತುಂಬಾ ರೆಗ್ಯುಲರ್ ಆಗಿ ಕೇಳ್ತಾರೆ. ದಿಸ್ ಇಸ್ ಬೇಸಿಕ್ ಕ್ವೆಶನ್ ಆಫ್ MFA. ವಾಟ್ ಈಸ್ ಫೆರಸ್ ಅಂಡ್ ನಾನ್ ಫೆರಸ್ ಮೆಟಲ್? ಫೆರಸ್ ಅಂತ ಹೇಳ್ತಾ ಅಂತಂದ್ರೆ ಹೆಸರೇ ಹೇಳುತ್ತೆ, ಫೆರಸ್ ಅಂದ್ರೆ ಕಬ್ಬಿಣಾಂಶ.
ಫೆರಸ್ ನಲ್ಲಿ ಇಟ್ ಕಂಟೈನ್ಸ್ ಐರನ್, ನಾನ್ ಫೆರಸ್ ಅಲ್ಲಿ ಇಟ್ ಡಸ್ ನಾಟ್ ಕಂಟೈನ್ ಐರನ್. ಕಬ್ಬಿಣ ಇರೋ ಹತ್ರ ಏನಾಗುತ್ತೆ, ಮ್ಯಾಗ್ನೆಟಿಕ್ ಇರುತ್ತೆ. ಕಬ್ಬಿಣ ಇಲ್ಲ ಅಂದ ಜಾಗದಲ್ಲಿ ಮ್ಯಾಗ್ನೆಟಿಕ್ ಇರೋದಿಲ್ಲ. ಲೆಸ್ ಕರೋಷನ್ ರೆಸಿಸ್ಟೆನ್ಸ್ ಅಂದ್ರೆ ಇಲ್ಲಿ ಕರೋಷನ್ ಕಾಮನ್ ಆಗಿ ಆಗುತ್ತೆ, ಹಂಗಾಗಿ ತಡ್ಕೊಳ್ಳುವಂತ ಶಕ್ತಿ ಇದರಲ್ಲಿ ಕಡಿಮೆ ಇರುತ್ತೆ. ಕರೋಷನ್ ತಡೆಯುವಂತ ಶಕ್ತಿ ನಾನ್ ಫೆರಸ್ ಅಲ್ಲಿ ಜಾಸ್ತಿ ಇರುತ್ತೆ. ಕಾಸ್ಟ್ ಈಸ್ ಲೆಸ್. ಫೆರಸ್ ಮೆಟೀರಿಯಲ್, ಕಬ್ಬಿಣ ಕಾಸ್ಟ್ ಕಮ್ಮಿ ಇರುತ್ತೆ. ಕಬ್ಬಿಣ ಬಿಟ್ಟು ಬೇರೆ ಎಲ್ಲಾ ಮೆಟೀರಿಯಲ್ಸ್ ಕಾಸ್ಟ್ ಹೈ ಇರುತ್ತೆ. ಯೂಸ್ಡ್ ವೇರ್ ಸ್ಟ್ರೆಂತ್ ಈಸ್ ರಿಕ್ವೈರ್ಡ್. ಸೊ ಎಲ್ಲೆಲ್ಲಿ ಸ್ಟ್ರೆಂತ್ ಬೇಕಿದೆಯೋ ಅಲ್ಲಲ್ಲಿ ಫೆರಸ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿರ್ತೀವಿ. ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಬೇಕು ಅಲ್ಲೆಲ್ಲ ನಾನ್ ಫೆರಸ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿರ್ತೀವಿ. ಇಟ್ ಈಸ್ ಗುಡ್ ಸ್ಟ್ರೆಂತ್ ಅಂಡ್ ಡ್ಯೂರಬಿಲಿಟಿ. ಡ್ಯೂರಬಿಲಿಟಿ ಅಂದ್ರೆ ಲೈಫ್ ಜಾಸ್ತಿ ಬರುತ್ತೆ. ಇಟ್ ಈಸ್ ಗುಡ್ ಮ್ಯಾಲೆಬಿಲಿಟಿ. So example for ferrous materials is mild steel, carbon steel, stainless steel or wrought iron. ಸೊ ಉದಾಹರಣೆಗೆ ಇದನ್ನೆಲ್ಲಿ ಅಪ್ಲಿಕೇಶನ್ ಆಗಿ ಬಳಸ್ತೀವಿ ಫೆರಸ್ ಮೆಟೀರಿಯಲ್ ಅಂದ್ರೆ ಬ್ರಿಡ್ಜಸ್, ಕನ್ಸ್ಟ್ರಕ್ಷನ್ಸ್, ಬಾರ್ಸ್, ಈ ತರ ಒಂದು ಸಪೋರ್ಟಿಂಗ್ ಎಲಿಮೆಂಟ್ಸ್ ಗೆ ನಾವು ಕನ್ಸ್ಟ್ರಕ್ಷನ್ ಫೆರಸ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ನಾನ್ ಫೆರಸ್ ಮೆಟೀರಿಯಲ್ಸ್ ನಿಮಗೆ ಗೊತ್ತಿರೋ ಅಲ್ಯೂಮಿನಿಯಂ ಕ್ಯಾನ್ ಬಿ ಯೂಸ್ಡ್ ಇನ್ ಓವರ್ ಹೆಡ್ ಕೇಬಲ್ಸ್, ಕಿಚನ್ ಯುಟೆನ್ಸಿಲ್ಸ್, ಡೆಕೋರೇಟಿವ್ ಐಟಮ್ಸ್, ಅಲಾಯ್ಸ್ ಆಗಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. So in these 7 points you can remember at least 6 points which will be helpful to score your marks. So ಇಲ್ಲಿ ಕೊಟ್ಟಿರುವಂತ question, it is asked in the question paper like a tricky question for 5 marks. Answer the following yes or no. So copper is an alloy ಅಂತ ಕೇಳ್ತಾನೆ. Copper is an alloy? No. Steel wire is more elastic than rubber. Steel wire is more elastic than rubber. Actually it is no. Glass is brittle. Yes. Aluminium is heavier than iron. No. Gunmetal is a ferrous. No. So ಈ ತರ ಎಸ್ ಆರ್ ನೋ ಕೊಡುವಂತ ಕ್ವೆಶ್ಚನ್. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಕೇಳಿದ್ರು ಕ್ವೆಶ್ಚನ್ ಪೇಪರ್ ಅಲ್ಲಿ, ರೈಟ್ ದ ನಿಕಲ್ ಅಲಾಯ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಿಕ್ಕಲಿನ ಒಂದು ಅಲಾಯ್ಸ್. ಸೊ ನಿಕ್ಕಲ್ ಅಲ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಅಲಾಯ್ಸ್ ಲೈಕ್ ನಿಮೋನಿಕ್, ಸೈಕೋನಲ್, ನಿಕ್ರೋಮ್, ಮೋನಲ್ ಅಂಡ್ ಜರ್ಮನ್ ಸಿಲ್ವರ್ ಅಂತ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನಿಕ್ಕಲ್ ಅಲಾಯ್ಸ್. ಅದರಲ್ಲಿ ಕಸ್ಟಮ್ ಜ್ಯುವೆಲರಿ ಅಂದ್ರೆ ನಾವು ಯೂಸ್ ಮಾಡ್ತೀವಲ್ಲ ಜ್ಯುವೆಲರೀಸ್, ಅದು ನಿಕ್ಕಲ್ ಅಲಾಯ್ ಅಲ್ಲಿ ಇರುವಂತದ್ದು ಜರ್ಮನ್ ಸಿಲ್ವರ್ ಅಂತಂದ್ರೆ ಏನ್ ಹೇಳ್ತಾರೆ, ಅದೊಂಥರ ವೈಟ್ ಸಿಲ್ವರ್ ಅಂತ ಕರಿತೀವಿ. ಸೊ ಅದು ಬೆಳ್ಳಿ ತರಾನೇ ಕಾಣುತ್ತೆ, ಬಟ್ ಆದ್ರೆ ಇಟ್ ಈಸ್ ವೆರಿ ಚೀಪ್ ಅಂಡ್ ಕಾಸ್ಟ್ ಈಸ್ ವೆರಿ ಲೆಸ್. ತುಂಬಾ ಜನ ಈಗ ಗಿಫ್ಟ್ ಐಟಮ್ ಆಗಿ ಕೊಡ್ತಾ ಇರ್ತಾರೆ ಎಲ್ಲ ಮನೆಗಳಲ್ಲಿ, ಫಂಕ್ಷನ್ ಅಲ್ಲಿ. ಎಲ್ಲರೂ ಸಿಲ್ವರ್ ಕೊಡೋದಿಲ್ಲ. ಸಿಲ್ವರ್ ಕೊಟ್ಟಿದ್ದೀವಿ ಇನ್ ದ ಸೆನ್ಸ್ ದಟ್ ಈಸ್ ಅ ಜರ್ಮನ್ ಸಿಲ್ವರ್. ಸೊ ಇಟ್ ಈಸ್ ಡೆಕೋರೇಟಿವ್ ಪರ್ಪಸ್ಗೆ, ವಿಜುವಲೈಸ್ ಪರ್ಪಸ್ಗೆ ಯು ಕ್ಯಾನ್ ಯೂಸ್. ನೆಕ್ಸ್ಟ್ ಫರ್ನೇಸ್, ಗೀಸರ್, ಅದರಲ್ಲಿ ನಿಕ್ರೋಮ್ ಅನ್ನೋ ಅಲಾಯ್ನ ಯೂಸ್ ಮಾಡಿರ್ತೀವಿ. ಪಂಪ್ ಫಿಟ್ಟಿಂಗ್, ಸ್ಟೀಮ್ ಟರ್ಬೈನ್ಸ್, ಅದರಲ್ಲಿ ಮೋನಲ್ ಮೆಟಲ್ ಅನ್ನೋದನ್ನ ಯೂಸ್ ಮಾಡಿರ್ತೀವಿ. ಏರ್ಕ್ರಾಫ್ಟ್ ಇಂಜಿನ್ ಅಲ್ಲಿ ಐಕೋನಲ್ ಅನ್ನೋದನ್ನ ಯೂಸ್ ಮಾಡಿರ್ತೀವಿ. ಟರ್ಬೈನ್ ಇಂಜಿನ್ ಅಲ್ಲಿ ನಿಮೋನಿಕ್ಸ್ ಅನ್ನೋದನ್ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿ ಕೇಳಿದ್ರು. ಏನಪ್ಪಾ ಅಂದ್ರೆ ಇದೊಂದು ಕ್ವಶನ್, ಎ ಮೆಟಲ್ ಎಕ್ಸ್ ಅನ್ನೋದು ಗ್ರೀನ್ ಕಲರ್ ಕೋಟಿಂಗ್ ಆನ್ ಇಟ್ಸ್ ಸರ್ಫೇಸ್ ವೆನ್ ಇಟ್ ಈಸ್ ಎಕ್ಸ್ಪೋಸ್ಡ್ ಏರ್. ಯಾವುದೋ ಒಂದು ಮೆಟೀರಿಯಲ್ ಏರ್ ಅಲ್ಲಿ ಎಕ್ಸ್ಪೋಸ್ ಆದಾಗ ಅಂದ್ರೆ ಏರ್ ಅಲ್ಲಿ ಇಟ್ಟಾಗ ಅದು ಗ್ರೀನ್ ಕಲರ್ ಆಗಿ ಬದಲಾವಣೆ ಆಗುತ್ತೆ. ಆ ಮೆಟಲ್ ಎಕ್ಸ್ ಅನ್ನೋದು ಏನು ಅಂತ ಪ್ರಶ್ನೆ. ಸೊ ಆ ಮೆಟಲ್ ಯಾವುದು ಅಂತಂದ್ರೆ ಕಾಪರ್. ನಿಮಗೆ ಗೊತ್ತಿರೋ ಹಂಗೆ ತಾಮ್ರ ಗಾಳಿಯಲ್ಲಿ ಇಟ್ಟಾಗ ಏನಾಗುತ್ತೆ, ಪಾಚಿ ಕಲರ್ ಅಂದ್ರೆ ಗ್ರೀನ್ ಕಲರ್ ಬಣ್ಣ ಅದ್ರ ಮೇಲೆ ಒಳಗಡೆ ಲೇಯರ್ ಆಗಿ ಫಾರ್ಮ್ ಆಗಿರತ್ತೆ. ನೆಕ್ಸ್ಟ್ ನೇಮ್ ದ ಪ್ರಾಸೆಸ್ ರೆಸ್ಪಾನ್ಸಿಬಲ್. ಆ ರೀತಿ ಬದಲಾವಣೆ ಆಗೋದನ್ನ ಏನಂತ ಕರೀತಾರೆ, ಕರೋಷನ್ ಅಂತ ಕರೀತಾರೆ. ತುಕ್ಕು ಹಿಡಿಯೋ ಬದಲಿಗೆ ಅಲ್ಲಿ ಏನಾಗ್ತಾ ಇದೆ, ತಾಮ್ರನ ಆ ಒಂದು ಪ್ರಾಸೆಸ್ ಅಲ್ಲಿ ಕಲರ್ ಚೇಂಜಸ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ರೆಸ್ಟಿಂಗ್ ಅಟ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ನೆಕ್ಸ್ಟ್ ವಾಟ್ ಆರ್ ದ 2 ಇಂಪಾರ್ಟೆಂಟ್ ಮೆಥಡ್ಸ್ ಟು ಪ್ರಿವೆಂಟ್. ಸೊ ಹೇಗೆ ಅದನ್ನ ತಡೆಗಟ್ಟಬಹುದು. ಸೊ ತಾಮ್ರನ ರಸ್ಟ್ ಆಗ್ತಿರೋ ತಡೆಗಟ್ಟೋದಕ್ಕೆ ಇಟ್ ಶುಡ್ ಬಿ ಕೋಟೆಡ್ ವಿತ್ ಟಿನ್ ಮೆಟೀರಿಯಲ್. ಕಾಪರ್ನ ನಾವು ಟಿನ್ ಕೋಟಿಂಗ್ ಮಾಡಿದೀವಿ ಅಂತಂದಾಗ ವಿ ಕ್ಯಾನ್ ರೆಡ್ಯೂಸ್ ದಿ corrosion, and it should mixed with other material like form of alloys. So alloys ಜೊತೆಗೆ ಮಿಕ್ಸಿಂಗ್ ಮಾಡಿದಾಗ ಅಂದ್ರೆ ಕಾಪರ್ ಮೆಟೀರಿಯಲ್ ನ alloys ಜೊತೆ ಮಿಕ್ಸಿಂಗ್ ಮಾಡಿದಾಗ ಏನಾಗುತ್ತೆ, ಕರೋಷನ್ ಆಗೋದನ್ನ ರೆಡ್ಯೂಸ್ ಮಾಡುತ್ತೆ. ಸೊ ದೀಸ್ ಆರ್ ದಿ 2 methods to prevent the process.
ಸೊ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ಪೇಪರ್ ಅಲ್ಲಿ ಈ ರೀತಿ ಕೇಳಿದ್ರು, ಗಿವ್ ದ ರೀಸನ್ಸ್ ಆಫ್ ದ ಫಾಲೋಯಿಂಗ್ ಕ್ವೆಶನ್. ಸೊ ಕೆಳಗೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಕಾರಣಗಳನ್ನು ಬರೀರಿ ಅಂತ ಕ್ವಶನ್ ಕೊಟ್ಟಿದ್ರು. ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ನೀವೆಲ್ಲರೂ ಸ್ಕೂಲ್ಗೆ ಹೋಗಿದ್ದೀರಾ, ಸ್ಕೂಲ್ ಬೆಲ್ಸ್ ನ ನೋಡಿದ್ದೀರಾ. ಬೆಲ್ಸ್ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ? because the material gives more sound, that is iron metal. so iron metal ಅಲ್ಲಿ ನೀವು ಮಾಡಿರ್ತಾರೆ, ಇಲ್ಲ ಅಂತಂದ್ರೆ ಕಾಪರ್ ಅಲ್ಲಿನೂ ಮಾಡಿರ್ತಾರೆ. ಬಿಕಾಸ್ ನೀವು ದೇರ್ ಆರ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ಡ್. ಯಾಕೆ ಆ ಮೆಟಲ್ಸ್ ನ ಯೂಸ್ ಮಾಡ್ತಾರೆ ಅಂದ್ರೆ ಟು ಪ್ರೊಡ್ಯೂಸ್ ದ ಗುಡ್ ಸೌಂಡ್ ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಗುಡ್ ಮೆಟಲ್ಸ್ ನ ಯೂಸ್ ಮಾಡಿರ್ತಾರೆ. ಅಂಡ್ ದ ವೈಬ್ರೇಷನ್ ಕಾಸ್ ದಿ ಸೌಂಡ್ ಬೆಲ್ ಟು ಸ್ಟ್ರೈಕ್. ಸೊ ಏನಪ್ಪಾ ಅಂತಂದ್ರೆ ತುಂಬಾ ಹಾರ್ಡ್ ಮೆಟೀರಿಯಲ್ ಅಂತಂದಾಗ ಮೆಟಲ್ ಸೌಂಡ್ ಜಾಸ್ತಿ ಇರತ್ತೆ ಹೊಡೆದಾಗ, ಜೊತೆಗೆ ಆ ವೈಬ್ರೇಷನ್ಸ್ ಜಾಸ್ತಿ ಡಿಸ್ಟೆನ್ಸ್ ಗೆ ಕ್ಯಾರಿ ಮಾಡ್ಬೇಕು. ಯಾಕಂದ್ರೆ ಬೆಲ್ ಎಲ್ಲಿ ಹೊಡಿತಾ ಇದಾರೆ ಅಂತಂದ್ರೆ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ವರ್ಗು ಬೆಲ್ ಹೊಡಿತಾ ಇದಾರೆ ಅನ್ನೋ ಒಂದು ಗೊತ್ತಾಗ್ಬೇಕು, ಆತರ. ನೆಕ್ಸ್ಟ್, ಎಲೆಕ್ಟ್ರಿಕ್ ವೈರ್ಸ್ ಆರ್ ಮೇಡ್ ಅಪ್ ಆಫ್ ಕಾಪರ್. ಎಲೆಕ್ಟ್ರಿಕ್ ವೈರ್ಸ್ ಕಾಪರ್ ಅಲ್ಲಿ ತಯಾರಿಸಿರ್ತಾರೆ. ಯಾಕೆ? ಕಾಪರ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ it allows the movement of electrons to the metal. so electric ಸಿಟಿನ ಕ್ಯಾರಿ ಮಾಡುವಂತ ಗುಡ್ ಕಂಡಕ್ಟರ್ ಇಸ್ ಕಾಪರ್. ಹಾಗಾಗಿ ಜೊತೆಗೆ ಅದರಲ್ಲಿ ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಎಲೆಕ್ಟ್ರಿಕ್ ವೈರ್ಸ್ ಆರ್ ಕವರ್ಡ್ ವಿತ್ ರಬ್ಬರ್ ಲೈಕ್ ಮೆಟೀರಿಯಲ್. ಹೌದು, ಎಲೆಕ್ಟ್ರಿಕ್ ವೈರ್ಸ್ ಸುತ್ತಲೂ ರಬ್ಬರ್ ತರ ಒಂದು ಮೆಟೀರಿಯಲ್ ಇರುತ್ತೆ, ನೋಡಿದೀರಾ? ಬ್ಲಾಕ್ ಕಲರ್ ರಬ್ಬರ್. ಯಾಕೆ? ಅಂಡ್ ವಾಟ್ ಇಟ್ ಈಸ್? ದ ರಬ್ಬರ್ ಇಸ್ ಎ ಗುಡ್ ಇನ್ಸುಲೇಟರ್. ರಬ್ಬರ್ ಏನಕ್ಕೆ ಹಾಕಿರ್ತೀವಿ ಅಂತಂದ್ರೆ ಕರೆಂಟ್ ನಾವು ಟಚ್ ಮಾಡಿದಾಗ ನಮ್ಗೆ ಪಾಸ್ ಆಗದಿರ ಇರ್ಲಿ ಅಂತ. ಸೊ ಬ್ಯಾಡ್ ಕಂಡಕ್ಟರ್, ರಬ್ಬರ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಹಾಗಾಗಿ ನಾವು ಮುಟ್ಟಿದ್ರು ಕೂಡ ಅದರಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಸೊ ಇಟ್ ಈಸ್ ಎ ಗುಡ್ ಇನ್ಸುಲೇಟರ್ ವಿಚ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ಇಟ್. ಅಂದ್ರೆ ಕರೆಂಟ್ ನ ಅದರಲ್ಲಿಂದ ಪಾಸ್ ಆಗೋದನ್ನ ಅವಾಯ್ಡ್ ಮಾಡಿಕೊಡುತ್ತೆ. ಡಿಫೈನ್ ದ ಬೇರಿಂಗ್ ಮೆಟೀರಿಯಲ್ ಅಂಡ್ ಲಿಸ್ಟ್ ದ ಟೈಪ್ಸ್ ಆಫ್ ಬೇರಿಂಗ್ ಮೆಟೀರಿಯಲ್. ಈ ಕ್ವೆಶನ್ ತುಂಬಾ ಸರಿ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಬೇರಿಂಗ್ ಮೆಟೀರಿಯಲ್ಸ್ ಅಂತಂದ್ರೆ ಏನು? ಜನರಲ್ ಆಗಿ ಬೇರಿಂಗ್ ಅನ್ನೋದು ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ನೀವು ಹುಡುಗರು ಆಟ ಆಡುವಾಗ ನೋಡಿರ್ತೀರ, ಸಣ್ಣ ಸಣ್ಣ ಗೋಳಿಗಳು, ಸ್ಟೇನ್ಲೆಸ್ ಸ್ಟೀಲ್ ಗೋಳಿಗಳು ಅಲ್ಲೆಲ್ಲ ರೋಡಲ್ಲಿ ಬಿದ್ದಿರುತ್ತೆ. ವೈ? ಬಿಕಾಸ್ ದಟ್ ಈಸ್ ಎ ಬೇರಿಂಗ್ ಮೆಟೀರಿಯಲ್. ಬೇರಿಂಗ್ ಮೆಟೀರಿಯಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನೀವು ಸೈಕಲ್, ಫಾರ್ ಎಕ್ಸಾಂಪಲ್ ನೀವು ಸೈಕಲ್ ಅಲ್ಲಿ ಪೆಡ್ಲಿಂಗ್ ಮಾಡ್ತೀರಲ್ವಾ, ಸೈಕಲ್ ತುಳಿಯುವಾಗ ಆ ಪೆಡಲ್ ಒಂದ್ಸರಿ ತುಳಿದ್ಮೇಲೆ ಅದು ರೌಂಡ್ ಆಗಿ ಸುತ್ತಾ ಇರುತ್ತೆ. ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಬೇರಿಂಗ್ ಅಂಡ್ ಶಾಫ್ಟ್ ಇಟ್ ಹೆಲ್ಪ್ಸ್ ಟು ಮೂವ್ಸ್ ದಿ ಕಂಟಿನ್ಯೂಸ್ ರೌಂಡ್ ರೊಟೇಷನ್. ಸೊ ಅದೊಂದು ವಿತ್ ಎ ಸ್ಮಾಲ್ ಎಕ್ಸಾಂಪಲ್. ಬೇರಿಂಗ್ ಮೆಟೀರಿಯಲ್ ಇನ್ಕ್ಲೂಡ್, ಇದು ಬೇರಿಂಗ್ ಅಂತ ಕೇಳ್ತಲ್ಲ, ಬೇರಿಂಗ್ ಮೆಟೀರಿಯಲ್ ಇನ್ಕ್ಲೂಡ್ಸ್ ಸ್ಟೀಲ್ ಫಾರ್ ದಿ ಬೇರಿಂಗ್ ರಿಂಗ್, ರೋಲಿಂಗ್ ಎಲಿಮೆಂಟ್ಸ್ ಆಸ್ ವೆಲ್ ಆಸ್ ಸ್ಟೀಲ್ ಶೀಟ್, ಸ್ಟೀಲ್ and the copper alloy and synthetic resin for cages. So bearing materials ಅಲ್ಲಿ, bearing ಅಲ್ಲಿ there are 5 parts. one is rings, rolling materials, ಇದೆರಡನ್ನು ಕೂಡ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಹಾಗೆ as well as ಶೀಟ್, ಅಂದ್ರೆ ಅದ್ರ ಬಾಡಿ ಶೀಟ್ ನ ಕೂಡ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಅದಾದ್ಮೇಲೆ ಸ್ಟೀಲ್ ಮತ್ತೆ ಕಾಪರ್ ಅಲಾಯ್ ವಿತ್ ಸಿಂಥೆಟಿಕ್ ರೆಸಿನ್ ಫಾರ್ ಕೇಜಸ್. ಒಳಗಡೆ ಕೇಜ್ ಇರುತ್ತೆ, ಸೊ ಅಂದ್ರೆ ಹೋಲ್ಡಿಂಗ್ ಕೇಜ್, ಅದನ್ನ ಈ ರೀತಿ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಲ್ಲಿ ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. So there are different types of bearing material. One is copper base alloys, lead base alloys, tin base alloys and cadmium base alloys. So ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ಇದೆಲ್ಲ ಕೂಡ ಡಿಫ್ರೆಂಟ್ ಬೇರಿಂಗ್ ಮೆಟೀರಿಯಲ್ ಟೈಪ್ಸ್. ಪ್ರಾಪರ್ಟೀಸ್, ಗುಣಗಳು. ಸೊ ಬೇರಿಂಗ್ ಮೆಟೀರಿಯಲ್ ಅಲ್ಲಿ ಇರೋ ಗುಣಗಳೇನು? ವೈ? ಬಿಕಾಸ್ ಬೇರಿಂಗ್ ಸೆಲೆಕ್ಟ್ ಮಾಡುವಂತ ಮೆಟೀರಿಯಲ್ ಅಲ್ಲೂ ಪ್ರಾಪರ್ಟೀಸ್ ಇರಬೇಕು. ಬಿಕಾಸ್ ಕಂಟಿನ್ಯೂಸ್ ಆಗಿ ನಮ್ಗದು ಲೈಫ್ ಬರಬೇಕು, ಡ್ಯೂರಬಿಲಿಟಿ ಇರಬೇಕು, ಮತ್ತೆ ಆ ಒಂದು ಕಂಟಿನ್ಯೂಸ್ ರೊಟೇಷನ್ ಈಸಿಯಾಗಿ ರೊಟೇಟ್ ಆಗಬೇಕು ಅಂದ್ರೆ ನಾವು ಸೆಲೆಕ್ಟ್ ಮಾಡೋ ಮೆಟೀರಿಯಲ್ ಮೇಲೆ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. what are the importance? Let us see. Good coefficient of friction, low coefficient of friction. ಸೊ ಫ್ರಿಕ್ಷನ್ ಇನ್ ದ ಸೆನ್ಸ್, ಅಲ್ಲಿ ಯಾವುದೇ ಒಂದು ಪಾರ್ಟ್ಸ್ ಒಂದಕ್ಕೊಂದು ಟಚ್ ಆಗ್ತಿದ್ರು ಕೂಡ ಅಲ್ಲಿ ಯಾವುದೇ ತರ ಒಂದು ಹೀಟ್ ನ ಪ್ರೊಡ್ಯೂಸ್ ಆಗಬಾರ್ದು. ಸೊ ಇಟ್ ಈಸ್ ಲೋ, ಅಲ್ಲಿ ಕಡಿಮೆ ಫ್ರಿಕ್ಷನ್ ಆಗತ್ತೆ. ನೆಕ್ಸ್ಟ್, ಗುಡ್ ವೇರಿಂಗ್ ಕ್ವಾಲಿಟೀಸ್, ಅಂದ್ರೆ ಅಲ್ಲಿ ಸವಿಯುವಂತದ್ದು ಇರೋದಿಲ್ಲ. ಬೇರಿಂಗ್ ರೊಟೇಷನ್ ಆಗ್ತಾ ಇದ್ರು ಕೂಡ ಅಲ್ಲಿ ಯಾವುದೇ ಒಂದು ಪಾರ್ಟ್ಸ್ ಸವಿಯೋದಿಲ್ಲ. ನೆಕ್ಸ್ಟ್, ಆಪರೇಟ್ಸ್ ದ ಸ್ಯಾಟಿಸ್ಫ್ಯಾಕ್ಟರಿ, ಸೂಟಬಲ್ ಫಾರ್ ಲುಬ್ರಿಕೇಶನ್, ಮೀನ್ಸ್ ಮ್ಯಾಕ್ಸಿಮಮ್ ರಬ್ಬಿಂಗ್ ಸ್ಪೀಡ್. ಸೊ ಏನ್ ಹೇಳ್ತಾನೆ, ಯಾವುದೇ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ ರಬ್ ಮಾಡ್ತಿದ್ರು ಕೂಡ ವಿತ್ ಸೂಟಬಲ್ ಲುಬ್ರಿಕೇಶನ್ ನಲ್ಲಿ ಏನಾಗಿರುತ್ತೆ, ಆ ಸ್ಪೀಡ್ ನ ಕಂಟಿನ್ಯೂಸ್ ಆಗಿ ಕ್ಯಾರಿ ಮಾಡುತ್ತೆ. ಅಂದ್ರೆ ಒಳಗಡೆ ಬೇರಿಂಗ್ ಒಳಗಡೆ ಲುಬ್ರಿಕೇಶನ್ ನ ಮಾಡಿರ್ತೀವಿ. ಸಫಿಶಿಯಂಟ್ ಮೆಲ್ಟಿಂಗ್ ಪಾಯಿಂಟ್,
ನೆಕ್ಸ್ಟ್ ಹೈ ಥರ್ಮಲ್ ಕಂಡಕ್ಟಿವಿಟಿ, ಹೀಟ್ ನ ತಡ್ಕೊಳ್ಳುವಂತ ಕೆಪಾಸಿಟಿ ಅದಕ್ಕೆ ಇರುತ್ತೆ. ಗುಡ್ ಕಾಸ್ಟಿಂಗ್ ಕ್ವಾಲಿಟೀಸ್. ನೆಕ್ಸ್ಟ್ ಮಿನಿಮಮ್ ಶ್ರಿಂಕೇಜ್ ಆಫ್ಟರ್ ಕಾಸ್ಟಿಂಗ್. ನಾನ್ corrosive properties. Economically it is very costly because these are the properties of bearing materials. ಇಲ್ಲಿ 9 points ಕೊಟ್ಟಿದ್ದೀನಿ. You can remember any 5 to 6 points for writing in a exam. Applications ಬಂದು gas turbine, gearbox, pump, fans, blowers, ಮೈನಿಂಗ್ಸ್, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದೀವಿ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಸೈಕಲ್ ಪೆಡ್ಲಿಂಗ್, ಮೋಟಾರ್ಸ್ ಅಲ್ಲಿ ಬೇರಿಂಗ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಅದೆಲ್ಲ ಕೂಡ ನೀವು ಅಪ್ಲಿಕೇಶನ್ ನ ಬರೀಬಹುದು. ಯಾಕಂದ್ರೆ ಗೇರ್ ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮೋಟಾರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಫ್ಯಾನ್ ಗಳಲ್ಲಿ ಗೇರ್ಸ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಫ್ಯಾನ್ ಕಂಟಿನ್ಯೂಸ್ ಆಗಿ ರೌಂಡ್ ಆಗಿ ಸುತ್ತಬೇಕು ಅಂತ. ಸೊ ಎಲ್ಲೆಲ್ಲಿ ರೊಟೇಷನ್ಸ್ ಇರುತ್ತೆ, ಎಲ್ಲೆಲ್ಲಿ ಶಾಫ್ಟ್ ವಿತ್ ಬೇರಿಂಗ್ ಇರುತ್ತೋ ಅಲ್ಲ ಎಕ್ಸಾಂಪಲ್ಸ್ ನ ನೀವು ಬರೀಬಹುದು. Next important question is explain the self-lubricating bearings. Self ಅಂದ್ರೆ ತಂತಾನೆ lubrication ಮಾಡ್ಕೊಳ್ಳುತ್ತೆ ಬೇರಿಂಗ್ಸ್ ಗೆ. ಸೆಲ್ಫ್ ಇನ್ ದ ಸೆನ್ಸ್ ಆ ಒಂದು lubrication ಏನಾಗಿರುತ್ತೆ, ಇಟ್ ಡಸ್ ವಿತ್ ಇಟ್ಸ್ ಓನ್. ನೋಡಿ, ಸೆಲ್ಫ್ lubrication ಬೇರಿಂಗ್ ಅಂತಂದ್ರೆ ಓನ್ lubrication ಡ್ಯೂರಿಂಗ್ ದಿ ಆಪರೇಷನ್. ಯಾವುದೇ ಒಂದು ವರ್ಕ್ ನಡೆಯುವಾಗ ಅದಕ್ಕೆ ಬೇಕಾಗಿರೋ lubrication ತಂತಾನೆ ಮಾಡ್ಕೊಳ್ಳುತ್ತೆ ವಿತೌಟ್ ಎನಿ ಅಪ್ಲಿಕೇಶನ್ ಆಫ್ ಗ್ರೀಸ್ ಅಂಡ್ ಆಯಿಲ್ ಲೂಬ್ರಿಕೇಟರ್ಸ್. ಗ್ರೀಸು ಮತ್ತೆ ಆಯಿಲ್ ಅವಶ್ಯಕತೆ ಇಲ್ದೇನೆ ತನ್ನಗೆ ತಾನೇ ಲೂಬ್ರಿಕೇಟ್ ನ ಮಾಡ್ಕೊಳ್ಳುತ್ತೆ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್? ಸೊ ಹೈ ಲೋಡ್ ಕೆಪಾಸಿಟಿ ಅಂದ್ರೆ ಎಷ್ಟು ತುಂಬಾ ಲೋಡ್ ಕೆಪಾಸಿಟಿ ಇರೋ ಹತ್ರ ತಾನೇ ಮಾಡ್ಕೊಳ್ಳುತ್ತೆ. ಹೈ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್, ಹೈ ಟೆಂಪರೇಚರ್ ವಿತ್ಸ್ಟ್ಯಾಂಡ್, ಸೆಲ್ಫ್ ಲೂಬ್ರಿಕೇಶನ್ ಎಬಿಲಿಟಿ, ಹೆವಿ ಲೋಡ್ ಅಂಡ್ ಲೋ ಸ್ಪೀಡ್. ಈ ತರ ಗುಣಲಕ್ಷಣಗಳಿರೋ ಜಾಗದಲ್ಲಿ ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್ ನ ನಾವು ಇನ್ಸ್ಟಾಲ್ ನ ಮಾಡ್ಕೋಬಹುದು. ಸೊ ಅಪ್ಲಿಕೇಶನ್ ಎಲ್ಲೆಲ್ಲಿ ಯೂಸ್ ಮಾಡಿರ್ತೀವಿ ನೋಡಿ. ಕಾಮನ್ ಆಗಿ ಎಕ್ವಿಪ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಮೈನಿಂಗ್ ಮೆಷಿನರೀಸ್, ಮೋಲ್ಡ್, ಲಿಫ್ಟ್ ಮೆಷಿನರೀಸ್. ಲಿಫ್ಟ್, ಸೊ ಎಲ್ಲರೂ ಲಿಫ್ಟ್ ಅಲ್ಲಿ ಹೋಗಿ ಬಂದಿದ್ದೀರಾ. ಸೊ ಪ್ರತಿ ಸಾರಿ ಇಲ್ಲ ಲೋಡ್ ವೆಯ್ಟ್ ಜಾಸ್ತಿ ಆದಾಗ ಇಲ್ಲ ಲೋಡ್ ವೆಯ್ಟ್ ಕಡಿಮೆ ಆದಾಗ ನಾವು ಆ ಬೇರಿಂಗ್ಸ್ ಗೆಲ್ಲ ಲೂಬ್ರಿಕೇಶನ್ ಕಂಟಿನ್ಯೂಸ್ ಆಗಿ ಮಾಡಕ್ ಆಗ್ತಾ ಇರಲ್ಲ. ಅಂತ ಜಾಗದಲ್ಲೆಲ್ಲ ಸೆಲ್ಫ್ ಲೂಬ್ರಿಕೇಟಿಂಗ್ ನ ಇನ್ಸ್ಟಾಲ್ ಮಾಡಿರ್ತೀವಿ. Instead of that, we are using in ships, steam turbines, injection molding equipments, production lines, and different materials we are used is bronze. ಅಂದ್ರೆ ಸೆಲ್ಫ್ ಲೂಬ್ರಿಕೇಟಿಂಗ್ ಬೇರಿಂಗ್ಸ್ ಯಾವ್ಯಾವ ಮೆಟೀರಿಯಲ್ಸ್ ಅಲ್ಲಿ ಮಾಡಿರ್ತೀವಿ ಅಂದ್ರೆ ಬ್ರಾನ್ಸ್, ಲೆಡ್, ಕಾಪರ್, ಅಲ್ಯೂಮಿನಿಯಂ ಅಲಾಯ್ಸ್, iron, copper, etc. are commonly material used for self-lubricating bearings. Bearings ನ ಈ ಒಂದು ಮೆಟೀರಿಯಲ್ಸ್ ಅಲ್ಲಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. Next important question is state the properties of duralium and hindalium. So duralium, hindalium ಅನ್ನೋದು it is a two different types of aluminium. ಅಲ್ಯೂಮಿನಿಯಂ ಅಲ್ಲಿರುವಂತ ಟೈಪ್ಸ್ ಅಲ್ಲಿ ಡ್ಯೂರಾಲಿಯಂ, ಹಿಂಡಾಲಿಯಂ ಅನ್ನೋದು ಕೂಡ ಎರಡು ವಿಧಗಳು. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು, 2023 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು. ಸೊ ಫಸ್ಟ್ ರೈಟ್ ದ ಪ್ರಾಪರ್ಟೀಸ್ ಆಫ್ ಇಟ್ಸ್ ಅಂತ ಕೇಳಿದ್ರು. ಸೊ ಕಾಂಪೋಸಿಷನ್ ಆಫ್ ಡ್ಯೂರಾಲಿಯಂ, ಇಟ್ ಕಂಟೈನ್ಸ್ 3.5% to 4.5% of iron. ಕಾರ್ಬನ್. ಕಾಪರ್ ಬಂದ್ಬಿಟ್ಟು 0.4 to 0.7% of magnesium. ಇದು ಕಾಪರ್. 3 to 4% is copper, 4.4 to 0.7 is magnesium, 0.4 to 0.7 is ಮ್ಯಾಗ್ನೀಸಿಯಂ, ಮೆಗ್ನೀಷಿಯಂ, ಕಾಪರ್ ಇಷ್ಟಿಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡಿರ್ತಾರೆ ಅಂದ್ರೆ ಇಟ್ ಈಸ್ ವೆರಿ ಈಸಿಲಿ ಫೋರ್ಜಿಂಗ್ಸ್ ಅಲ್ಲಿ ಯೂಸ್ ಮಾಡಬಹುದು. ಕ್ಯಾಸ್ಟೆಡ್ and worked because it has low melting point. ಇದರಲ್ಲಿರೋ ಪ್ರಾಪರ್ಟೀಸ್ ಏನು? ಲೋ ಮೆಲ್ಟಿಂಗ್ ಪಾಯಿಂಟ್, ಲೋ ಕರೋಷನ್ ರೆಸಿಸ್ಟೆನ್ಸ್, ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಈ ಒಂದು ಗುಣಗಳಿರೋದ್ರಿಂದ ಈ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡಬಹುದು. ಲೈಕ್ ಎಲ್ಲೆಲ್ಲಿ ಫೋರ್ಜಿಂಗ್ಸ್ ಬೇಕೋ ಅಲ್ಲಿ ಕ್ಯಾಸ್ಟಿಂಗ್ ಮಾಡುವಂತದ್ದು ಅಥವಾ ವರ್ಕ್ಡ್ ಅಂದ್ರೆ ಸ್ಪೆಷಲ್ ವರ್ಕ್ ಮಾಡುವಂತ ಜಾಗದಲ್ಲಿ ಡ್ಯೂರಾಲಿಯಮ್ಸ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಸ್ ಹಿಂಡಾಲಿಯಂ. ಹಿಂಡಾಲಿಯಂ ಅಲ್ಲಿ ಕಾಂಪೋಸಿಷನ್ ಏನಿರುತ್ತೆ? ಮೆಗ್ನೀಷಿಯಂ, ಮ್ಯಾಗ್ನೀಸ್, ಕ್ರೋಮಿಯಂ ಅಂಡ್ ಸಿಲಿಕಾನ್. ಇಲ್ಲಿ ಕಾಪರ್ ಇರುತ್ತೆ, ಇನ್ಸ್ಟೆಡ್ ಆಫ್ ಕಾಪರ್ ಇಲ್ಲಿ ಕ್ರೋಮಿಯಂ ಮತ್ತು ಸಿಲಿಕಾನ್ ಇರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಯುಟೆನ್ಸಿಲ್ಸ್ ಅಂದ್ರೆ ಅಡಿಗೆ ಮನೆ ಪಾತ್ರೆ, ಕಿಚನ್ ಯುಟೆನ್ಸಿಲ್ಸ್. ಸೊ ಮ್ಯಾನುಫ್ಯಾಕ್ಚರಿಂಗ್ ಅಲಾಯ್ಸ್ ಆರ್ ವೆರಿ ಸ್ಟ್ರಾಂಗ್. ಯಾಕೆ ಅಲ್ಲಿ ಯೂಸ್ ಮಾಡಿರ್ತೀವಿ ಅಂದ್ರೆ ಇಟ್ ಈಸ್ ಹಾರ್ಡ್, ಈಸಿಲಿ ಕ್ಲೀನ್, ಲೋ ಕಾಸ್ಟ್,
stainless steel, having the fine finishing, having good scratch resistance, do not absorb much heat. ಸೊ ಹಿಂಡಾಲಿಯಂ ಅಂತಂದ್ರೆ ನಾವು ಅಡಿಗೆ ಮನೇಲಿ ಯೂಸ್ ಮಾಡುವಂತ ಎಲ್ಲ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಹಿಂಡಾಲಿಯಂ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಹಾರ್ಡ್, ಗಟ್ಟಿಯಾಗಿರುತ್ತೆ, ಈಸಿಯಾಗಿ ಆಕ್ಸೆಸ್ ಮಾಡ್ತೀವಿ. ಕಾಸ್ಟ್ ಈಸ್ ಆಲ್ಸೋ ವೆರಿ ಲೆಸ್, ಗುಡ್ ಸರ್ಫೇಸ್ ಫಿನಿಶ್ ಇರುತ್ತೆ. ಈ ಒಂದು ಪ್ರಾಪರ್ಟೀಸ್ಗೋಸ್ಕರ ಹಿಂಡಾಲಿಯಂ ನ ಮೆನಿ ಪೀಪಲ್ ವಿಲ್ ಪ್ರಿಫರ್. And next question is, list the different nickel alloys and properties and application of nickel alloys. Already I discussed you the types of nickel alloys. Yakentandre types of nickel alloys andaga monal, iconal, nichrome, nimonic. So these are the 4 different types of nickel alloys. Properties. So nickel ಅನ್ನೋದು ಹೇಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಎ ಸಿಲ್ವರಿ ವೈಟ್ ಮೆಟಲ್. ನೋಡೋದಿಕ್ಕೆ ಅದು ಬೆಳ್ಳಿ ತರಾನೇ ಇರುತ್ತೆ. ಇಟ್ ಈಸ್ ಅ ವೈಟ್ ಮೆಟಲ್. ವೈಟ್ ಮೆಟಲ್ ಅಂದಾಗ ಇಟ್ ಹ್ಯಾಸ್ ಗುಡ್ ಪಾಲಿಶ್, ಗುಡ್ ಸ್ಪೆಸಿಫಿಕ್ ಗ್ರಾವಿಟಿ ಲೈಕ್ 8.85, ಮೆಲ್ಟಿಂಗ್ ಪಾಯಿಂಟ್ ಈಸ್ ಹೈ, ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ಇರುತ್ತೆ, ಹಾರ್ಡ್ ಮೆಟೀರಿಯಲ್, ಶೀಟಿನ ಆಕಾರಕ್ಕೆ ಅಂದ್ರೆ ಮ್ಯಾಲೇಬಲ್ ಮೆಟೀರಿಯಲ್, ಈಸಿಲಿ ರೋಲ್ಡ್. ಶೀಟ್ ನ ನೀವು ಮಾಡಬಹುದು ಅಂತಂದಾಗ ಅದು ಈಸಿಲಿ ರೋಲ್ಡ್ ಆಗಿ ಡಿಫಾಲ್ಟ್ ಇರುತ್ತೆ. ಇಟ್ಸ್ ರೆಸಿಸ್ಟೆನ್ಸ್ ಅಟ್ಯಾಕ್ ಇಸ್ ಮೋಸ್ಟ್ ಆಫ್ ದಿ ಆಸಿಡ್. ಸೊ ಯಾವುದೇ ಒಂದು ಆಸಿಡ್ ಹಾಕಿದ್ರು ಕೂಡ ಅದು ರೆಸಿಸ್ಟ್ ಮಾಡ್ಕೊಳತ್ತೆ. ಮೆಗ್ನೀಷಿಯಂ ಆಡ್ಸ್ ದ ಇಂಪ್ರೂವ್ ದ ಡಕ್ಟಿಲಿಟಿ, ಅಂದ್ರೆ ಹಾರ್ಡ್ನೆಸ್, ಡಕ್ಟಿಲಿಟಿ ಅಂತಂದಾಗ ಇನ್ನೂ ಸ್ವಲ್ಪ ನೀವು ಅದನ್ನ ಈ ಮೆಟೀರಿಯಲ್ ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಮೆಗ್ನೀಷಿಯಂ ನ ಆಡ್ ಮಾಡಬಹುದು. ನೆಕ್ಸ್ಟ್ ಅಪ್ಲಿಕೇಶನ್ ಯೂಸ್ಡ್ ಇನ್ ಅಲಾಯ್ ಮೆಟೀರಿಯಲ್ಸ್. ಸ್ಟೀಲ್ಸ್ ಮತ್ತೆ ಕ್ಯಾಸ್ಟ್ ಐರನ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಕೋಟಿಂಗ್ ಮೆಟೀರಿಯಲ್ಸ್, ಯಾವ್ದಾದ್ರು ಒಂದು ಸ್ಟೀಲ್ಗೆ ಕೋಟಿಂಗ್ ಮಾಡಬೇಕು ಸರ್ಫೇಸ್ ಮೇಲೆ, ಇಲ್ಲ ಕಾಪರ್ಗೆ ಕೋಟಿಂಗ್ ಮಾಡಬೇಕು ಅಥವಾ ಬ್ರಾಸ್ಗೆ ಕೋಟಿಂಗ್ ಕೊಡಬೇಕು ಅಂತಂದಾಗ ನಿಕ್ಕಲ್ ಅಲಾಯ್ಸ್ ನ ಯೂಸ್ ಮಾಡಬಹುದು. ಶೈನಿಂಗ್ ಮೆಟೀರಿಯಲ್ ಬೇಕು ಅಂದಾಗ. ನೆಕ್ಸ್ಟ್ ಒಂದು ಡೆಕೋರೇಟಿವ್ ಪರ್ಪಸ್, ನಿಕ್ಕಲ್ ನ ಡೆಕೋರೇಟಿವ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕರೋಷನ್ ಎಲ್ಲೆಲ್ಲಿ ತಡೆಗಟ್ಟಬೇಕು ಅಂತ ಜಾಗದಲ್ಲೆಲ್ಲ ನಿಕ್ಕಲ್ ಅಲಾಯ್ಸ್ ನ ಕೋಟಿಂಗ್ ನ ನಾವು ಮಾಡ್ತೀವಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದಿಸ್ ಚಾಪ್ಟರ್ ನಂಬರ್ 3. ಸೊ ಇಷ್ಟು ಕ್ವೆಶನ್ಸ್ ಅಲ್ಲಿ ನೀವು ಯಾವ ಕ್ವೆಶನ್ಸ್ ಓದ್ಕೊಂಡ್ರು ಕೂಡ ಎಕ್ಸಾಮ್ ಅಲ್ಲಿ ಬರುತ್ತೆ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರೋ ಕ್ವೆಶನ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಪಾಸ್ ವಿತ್ ದಿಸ್ ಕ್ವೆಶನ್ಸ್.